ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ಬ್ಯಾಚುಲರ್ಸ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಮಾಡೋದು. ಈ ರೆಸಿಪಿನ ನನ್ನ ಮಗ ಮಾಡ್ತಾ ಇದ್ದಾನೆ ತುಂಬ ಈಸಿಯಾಗಿ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡ್ತಾ ಇದ್ದಾನೆ ಬೆಳ್ಳುಳ್ಳಿ ಕಬಾಬ್ನ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅವನು ಬೆಳ್ಳುಳ್ಳಿ ಕಬಾಬ್ನ ನಾನೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದ, ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಆದರೆ ಹೇಗೆ ಮಾಡ್ತಾ ಇದ್ದೇನೆ ಅಂತ ನೋಡೋಣ. ಮೊದಲಿಗೆ ನೋಡಿ, ಮೊಸರನ್ನ ತೊಗೊಂಡಿದ್ದಾನೆ 1 ಬೌಲಷ್ಟು, ಧನಿಯಾ ಪೌಡರ್ 1 ಸ್ಪೂನು, 1 ಸ್ಪೂನ್ ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳುಮೆಣಸು ಪೌಡರ್, ಕಸೂರಿ ಮೆಂತೆ, ಕಾರ್ನ್ಫ್ಲವರ್, ಬೆಳ್ಳುಳ್ಳಿ, 2 ಎಗ್ ಮತ್ತು 1 ಹಿಡಿ ಆಗುವಷ್ಟು ಹಸಿಮೆಣಸಿಕಾಯಿ, 3 ಚಕ್ಕೆ ಪೀಸು, ಲವಂಗ 5ರಿಂದ 6 ಮತ್ತು ಇಷ್ಟು ಶುಂಠಿ, ಮತ್ತು ಅರ್ಧ kg ಆಗುವಷ್ಟು ಚಿಕನ್ನು, ಮತ್ತು ಇಷ್ಟು ಕೊತ್ತಂಬರಿನ ತೊಗೊಂಡಿದ್ದೇನೆ. ಇಷ್ಟು ಅಲ್ಲ, ಸ್ವಲ್ಪ ತಗೋತಾನೆ ಅದರೊಳಗೆ. ಇವಾಗ ನೋಡಿ, ಜಾರಿಗೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದಾನೆ. ನಾನೇ ಮಾಡ್ತೇನೆ ಅಂತ ಹಠ ಮಾಡ್ತಾಯಿದ್ದ, ಹಾಗಾಗಿ ಅವನೇ ಮಾಡ್ತಾಯಿದ್ದಾನೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಹಸಿಮೆಣಸಿಕಾಯಿನ ಹಾಕ್ತಾಯಿದ್ದಾನೆ ಜಾರಿಗೆ. ಶುಂಠಿ, ಹಸಿಮೆಣಸಿಕಾಯಿನ ನೋಡಿಕೊಂಡು ಹಾಕ್ಕೊಳ್ಳಿ. ಅರ್ಧ kgಗೆ ಅವನು 1 ಹಿಡಿಯಷ್ಟು ಹಾಕ್ತಾಯಿದ್ದಾನೆ. ಮತ್ತು ಚಕ್ಕಿ, ಆಮೇಲೆ ಸ್ವಲ್ಪ ಕೊತ್ತಂಬರಿನ ವಾಶ್ ಮಾಡಿ ಹಾಕ್ತಾಯಿದ್ದಾನೆ. ಇದಿಷ್ಟನ್ನು ನೀರು ಹಾಕದೆ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೇನೆ. ಇವಾಗ ನೋಡಿ, ಕಾರ್ನ್ಫ್ಲವರ್ ಹಿಟ್ಟನ್ನು ತೊಗೊಂಡಿದ್ದಾನೆ. ಕಾರ್ನ್ಫ್ಲವರ್ನ 3ರಿಂದ 4 ಸ್ಪೂನಷ್ಟು ಹಾಕ್ತಾ ಇದ್ದಾನೆ. ಮಕ್ಕಳು ಏನು ಮಾಡ್ತಾರೆ ಅದನ್ನು ಮಾಡೋಕ್ಕೆ ಬಿಡಬೇಕು, ಯಾಕಂದರೆ ಮುಂದೆ ಅವರಿಗೆ ಯೂಸ್ ಆಗುತ್ತೆ. ನಾ ಮಾಡ್ತೀನಿ ಅಂದಮೇಲೆ ಮಾಡಿ, ತಪ್ಪಾದರೆ ಹೇಳ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಇವಾಗ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದಾನೆ. ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕಿತ್ತು, ಅವನು ಕ್ರಷ್ ಮಾಡಿಲ್ಲ. ನೀವು ಮಾಡುವಾಗ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಪೇಪರ್ ಪೌಡರ್ನ ಹಾಕ್ತಾಯಿದ್ದಾನೆ 1 ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಾ ಪೌಡರ್, ಧನಿಯಾ ಪೌಡರ್ 1 ಸ್ಪೂನಷ್ಟು, ಇವಾಗ ಮೊಸರನ್ನ ಹಾಕ್ತಾಯಿದ್ದೇನೆ. ಮೊಸರನ್ನ ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ಮೊಸರನ್ನ ಹಾಕಕ್ಕೆ ಹೋಗಬೇಡಿ. ಅರ್ಧ kgಗೆ ಸಣ್ಣ ಬೌಲಿಂದ ಹಾಕ್ತಾಯಿದ್ದಾನೆ. ಇವಾಗ ಎಗ್ಗನ್ನು ರೆಡಿ ಮಾಡಿ ಕೊಟ್ಟಿದ್ದೀನಿ, ಅವನಿಗೆ ಹಾಕಕ್ಕೆ ಬರಲ್ಲ ಅಂತ ನಾನೇ ರೆಡಿ ಮಾಡಿ 1 ಬೌಲಲ್ಲಿ ಹಾಕಿ ಕೊಟ್ಟಿದ್ದೀನಿ, ಹಾಕ್ತಾಯಿದ್ದಾನೆ. ಇವಾಗ ಪೇಸ್ಟನ್ನು ಹಾಕ್ತಾಯಿದ್ದಾನೆ. ಪೇಸ್ಟಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ತಪ್ಪಿದ್ರೆ, ಮಿಸ್ಟೇಕ್ ಆದರೆ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಯಾಕಂದರೆ ಇವಾಗನೇ ಕಲ್ತ್ಕೊಂಡ್ರೆ ಅಂದರೆ ಮುಂದೆ ಅವರಿಗೆ ಹೆಲ್ಪ್ ಆಗುತ್ತೆ. ಸಮಯ ಸಂದರ್ಭ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಮಕ್ಕಳು ಮಾಡ್ತೀವಿ ಅಂದಾಗ ಮಾಡಿ ಅಂತ ಅವಕಾಶ ಕೊಡಬೇಕಾಗುತ್ತೆ. ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಬ್ಯಾಚುಲರ್ಸ್ ಇರೋರು ಸುಲಭವಾಗಿ ಮಾಡ್ಕೋಬೋದು, ತುಂಬ ಈಸಿ ಇದೆ, ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರನ್ನು ಹಾಕಬಾರ್ದು. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದಾನೆ ಕಲರ್ಗೋಸ್ಕರ. ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು 1/2 hour ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದಾನೆ. ಇವಾಗ 1/2 hour ಆಗಿದೆ. ಇವಾಗ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೇನೆ.
ಇವಾಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದಾನೆ. ಮಕ್ಕಳು ಮಾಡುವಾಗ ದೊಡ್ಡವರು ಹತ್ತಿರ ಇದ್ದು ಹುಷಾರಿಂದ ಹೇಳ್ಕೊಡ್ಬೇಕು. ಅಂದರೆ ಎಣ್ಣೆ ಇರೋದ್ರಿಂದ ಮಕ್ಕಳಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಅಲ್ಲೇ ವಿಡಿಯೋ ಮಾಡ್ತಾ ಇದ್ದೆ, ಅವನೇ ಮಾಡ್ತಾ ಇದ್ದ, ಫ್ರೈ ಮಾಡ್ತಾ ಇದ್ದ, ಡೀಪ್ ಫ್ರೈ ಮಾಡ್ತಾ ಇದ್ದಾನೆ. ಅವನಿಗೆ ತುಂಬ ಇಷ್ಟ ಇತ್ತು ನಾನೇ ಮಾಡ್ತೀನಿ ಅಂತ, ಹಾಗಾಗಿ ಮಾಡ್ತಾ ಇದ್ದ. ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದಾನೆ. ಬ್ಯಾಚುಲರ್ಸ್ ಅಂತೂ ಸುಲಭವಾಗಿ ಮಾಡ್ಕೋಬೋದು ಬೆಳ್ಳುಳ್ಳಿ ಕಬಾಬ್ನ. ಇವಾಗ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ, ಸರ್ವ್ ಮಾಡ್ತಾ ಇದ್ದಾನೆ. ನೋಡಿ, ಯಾರಾದರೂ ಸುಲಭವಾಗಿ ಮಾಡ್ಕೋಬೋದು ಈಸಿಯಾಗಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಬೆಳ್ಳುಳ್ಳಿ ಕಬಾಬ್ನ. ಪ್ರತಿಯೊಂದೂ ಹೋಮ್ ಮೇಡೇ. ಇವು ಮಸಾಲೆ ಸಾಮಾನನ್ನ ಹೋಮ್ ಮೇಡನ್ನು ಯೂಸ್ ಮಾಡಿ ಮಾಡೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.